ಇದೇ ತರ ಅಂದ್ರೆ ದೇವ್ರು ಬಂದ್ರು ಕೂಡ ನಾನು ಕಣದಿಂದ ಹಿಂದೆ ಸರಿಯಲ್ಲ. ಇಲ್ಲ, ಅವರಿಗೆ ಹೈಕಮಾಂಡ್ ಇಲ್ಲ ಅವರು ಹೈಕಮಾಂಡ್ ಒತ್ತಡ ಇತ್ತು ಅವರಿಗೆ, ಹೈಕಮಾಂಡ್ ಐತೆ ಅವರಿಗೆ. ನನಗೆ ಇಂಡಿಪೆಂಡೆಂಟ್ ಯಾವ ಹೈಕಮಾಂಡ್ ಇಲ್ಲಲ್ಲ, ನನ್ನ ಡಿಸಿಷನ್ ಇಂಪಾರ್ಟೆಂಟ್. ಯಾವುದು ಅಲ್ಲ, ಅವರು ಕಾಂಗ್ರೆಸ್ ಪಾರ್ಟಿಯಿಂದ ಬ್ಲಾಕ್ ಮಾಡ್ತಿದ್ರು. ನಾನು ಯಾವ ಕಾಂಗ್ರೆಸ್ ಪಾರ್ಟಿನಲ್ಲೂ ಇಲ್ಲ, BJP-ನಲ್ಲೂ ಇಲ್ಲ, ಎಲ್ಲೂ ಇಲ್ಲ. ನಂದು ಯಾವ ಐಡೆಂಟಿ ಕಾರ್ಡು ಇಲ್ಲ ಸರ್. ಅಲ್ಲ, ಐಡೆಂಟಿ ಕಾರ್ಡ್ ಇಲ್ಲ, ನಾನು ಯಾವ್ದು ಮೆಂಬರ್ಶಿಪ್ ಮಾಡಿಸಿಲ್ಲ, ಏನಿಲ್ಲ. ಹೆಂಗಾದ್ರು ಹುಡ್ಕೊಳ್ರಿ. ಈಗ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಡಿಕೆ ಬಹಳ ಪಟ್ಟಿಡ್ತಿದ್ರು, ಸಿಗ್ಲಿಲ್ಲ. ಹೌದು. ಈಗ ನಿಮ್ಮ ಅಲ್ಲ, ಅಲ್ಲೂ ನಮ್ಮ ಸಮಾಜಕ್ಕೆ ನೋವು ಇದೆ. ನಾನು ಆ ನೋವು ಬಗ್ಗೆ ಏನು ಮಾತಾಡ್ತಿಲ್ಲ. ನನಗೆ ಅಭಿವೃದ್ಧಿ ಕಡೆಗೆ ಕಾನ್ಸಂಟ್ರೇಷನ್ ಇದೆ. ಸರ್, ಈಗ ಅವರು ಬರೀ ನಾನು ಆ ಕಡೆಗೆ ಹೋಗ್ತಾ ಇದ್ದೀನಿ. ನಿಮ್ಮ ಬೆನ್ನಲ್ಲಿ ನಿಂತಿದ್ದಾರೆ ಸರ್, ಅವ್ರಿಗೆ ಸಂದೇಶ ಕೊಡ್ತಾರೆ. ಯಾರಿಗೆ? ಅಲ್ಲ, ಜನರಿಗೆ ಯಾವುದೇ ಕಾರಣಕ್ಕೆ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಇಂಥ ಕಣದು ಅಥವಾ ಏನಾದ್ರು ಅದ್ರ ಬಗ್ಗೆ ಇಲ್ಲ. ಓಟ್ ಹಾಕ್ಲಿ, ದಬಾಯಿಸಿ ನನಗೆ ಗೆಲ್ಸ್ಲಿ ಅಷ್ಟೇ. ನಿಮ್ಮ ಸಮುದಾಯದ ಹಿರಿಯ ನಾಯಕರು ಇಲ್ಲ, ಅದ್ರ ಬಗ್ಗೆ ಡಿಸ್ಕಷನ್ ಏನು ಬಂದಿಲ್ಲ. ಸದ್ಯಕ್ಕೆ ಇವ್ರು ಬಂದಿದ್ದಾರೆ. ಇಲ್ಲ ಮಾತೇ ಇಲ್ಲ, ಅದ್ರ ಬಗ್ಗೆ ಮಾತೇ ಇಲ್ಲ. ಟಾಪಿಕ್ ಕ್ಲೋಸ್. ಅಲ್ಲ, ಒಂದು ನಿಮಿಷ. ಅವ್ರು ಏನೋ ನೆಗೋಸಿಯೇಷನ್ಗೆ ಅವಕಾಶ ಮಾಡಿಕೊಟ್ರು. ನಾವು ಯಾವ ನೆಗೋಸಿಯೇಷನ್ಗೆ ಅವಕಾಶ ಮಾಡಲ್ಲ. ನಮಗೆ ಅವಶ್ಯಕತೆ ಇಲ್ಲ. ದೇವ್ರು ಎಲ್ಲವೂ ಕೊಟ್ಟಿದ್ದಾನೆ, ಚೆನ್ನಾಗಿಟ್ಟಿದ್ದಾನೆ ದೇವರು. ಅವ್ರೇನೋ ಕೊರತೆ ಇತ್ತು ಪಾಪ, ಅವ್ರಿಗೆ ಏನೋ ಇಂಟರ್ನಲ್ ಏನಾದ್ರು ಇತ್ತೇನೋ ಅವರಿಗೆ, ಅವ್ರು ಮಾಡ್ಕೊಂಡಿದ್ದಾರೆ. ನಮಗೇನು ಕೊರತೆ ಇಲ್ಲ, ಚೆನ್ನಾಗಿ ಇಟ್ಕೊಂಡಿದ್ದಾನೆ. ಕಾಂಟ್ಯಾಕ್ಟ್ ಮಾಡಲಿ ಬಿಡ್ರಿ, ಇನ್ನು ಫ್ರೆಂಡ್ಶಿಪ್ ಬೆಳೀತದೆ, ತೊಂದರೆ ಏನೈತೆ. ಇಲ್ಲ ಮಾಡಿಲ್ಲ. ಸಂಗಣ್ಣ ಅವ್ರು ಮಾತ್ರ ಬಂದಿದ್ರು. ಎಲ್ಲ ಅಲ್ಪಸಂಖ್ಯಾತ ಅಭ್ಯರ್ಥಿಗಳನ್ನ ಹಿಂದಕ್ಕೆ ತೆಗೆಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಏನು ಅಲ್ಪಸಂಖ್ಯಾತರ ಹತ್ತಿಕ್ಕೋ ಪ್ರಯತ್ನ ಅಥವಾ ಒಂದು ಯಾವುದೋ ಕುಟುಂಬಕ್ಕೆ ಅನುಕೂಲ ಮಾಡ್ತಕ್ಕಂಥ ಪ್ರಯತ್ನ ಏನಾದರೂ ಇದೆಯಾ? ಗೊತ್ತಿಲ್ಲ ಸರ್, ಅವ್ರದ್ದು ಇಂಟೆನ್ಷನ್. ಈಗ ಬೇರೆ ಹೆಂಗೆ ಇಂಟೆನ್ಷನ್ ಇತ್ತು, ಅವ್ರದ್ದು ಏನೋ ಇಂಟೆನ್ಷನ್ ಐತೆ. ನಮಗೆ ಯಾವ ಇಂಟೆನ್ಷನ್ ಇಲ್ಲ. ಗೆಲ್ಲೋದು ಮಾತ್ರ ಇಂಟೆನ್ಷನ್, ಡೆವಲಪ್ಮೆಂಟ್ ಮಾಡೋದು ಮಾತ್ರ ಇಂಟೆನ್ಷನ್. ಇಲ್ಲ, ನಾನು ಯಾರ ಜೊತೆಗೂ ಕಾಂಟ್ಯಾಕ್ಟ್ ಮಾಡಕ್ಕೆ ಹೋಗಿಲ್ಲ. ನಾನು ಹೊರಗೆ ಹೋಗೋಕ್ಕೂ ನೋಡ್ತಿಲ್ಲ, ಯಾರಿಗೂ ಒಳ ಕಡೆ ಕರ್ಕೊಂಡೋಕ್ಕೂ ನೋಡ್ತಿಲ್ಲ. ನನಗೆ ಎರಡೂ ಅವಶ್ಯಕತೆ ಇಲ್ಲ. 13 ಜನ ಅಂದ್ರೆ ಎಫೆಕ್ಟ್ ಆಗಲ್ವಾ ಸರ್ ನಿಮಗೆ? ಮಾಡಲಿ ಬಿಡ್ರಿ ಸರ್. ಈ ಡೆವಲಪ್ಮೆಂಟಿಗೆ ಏನು ಯುವಕರು ನೋಡಿ, ಸಮಾಜ ಏನು ಯಾರಿಗೆ ಸಪೋರ್ಟ್ ಮಾಡುತ್ತೆ ಅವ್ರಾಗಲಿ. ಯಾಕೆ ನಾವು ಕೊಲಾಬ್ರೇಷನಲ್ಲಿ ಹೋಗಬೇಕು? ಮತ್ತು ಅವ್ರ ಹತ್ರ ಹೇಳಿ ನಾವು ಯಾಕೆ ಅವ್ರ ಹತ್ರ ಮಾತು ಕೇಳ್ಕೋಬೇಕು? ನಾವು ಯಾರ ಹತ್ರನೂ ಒಳಗಾಗೋದು ಬೇಡ, ಯಾರು ಹೊರಗೆ ಹೋಗೋದು ಬೇಡ. ನಾವು ಇಂಡಿಪೆಂಡೆಂಟ್ ಇದೀವಿ, ಇಂಡಿಪೆಂಡೆಂಟ್ ಆಗಿ ಇರೋಣ. SDP ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು ಸರ್? ಇಲ್ಲ, ಅವ್ರೇನು ಕಾಂಟ್ಯಾಕ್ಟ್ ಮಾಡಿಲ್ಲ. ನಾನು ಯಾರಿಗೂ ಕಾಂಟ್ಯಾಕ್ಟ್ನಲ್ಲಿ ಹೋಗಿಲ್ಲ. ನಾನು ಅವಶ್ಯಕತೆ ಇಲ್ಲ ನಮಗೆ. ಅಭಿವೃದ್ಧಿ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ, ಮಿಕ್ಕಿದೆ ಏನು ಇಂಪಾರ್ಟೆಂಟ್ ಇಲ್ಲ. ಸರ್, ಈಗ 13 ಜನ ಪಕ್ಷೇತರರನ್ನ ಕರೆಸ್ತಾರೆ ಅಂತ ಒಂದು ಮಾಹಿತಿ ಸರ್. ಇಲ್ಲ, ನನಗೆ ಕರೆಸಿದ್ರು ನಾನು ಹೋಗಲ್ಲ. ಅದ್ರ ಬಗ್ಗೆ ಟಾಪಿಕ್ ಇಲ್ಲ. ಪ್ರಚಾರಕ್ಕೆ ಹೋಗ್ತಾರೆ ಸರ್ ಆ ಟೈಮಲ್ಲಿ? 100% ಈಗ ಹೋಗ್ತಾ ಇದ್ದೀನಿ. ಬಿಟ್ಟರೆ ನೀವು ಹೋಗ್ತೀನಿ ನಾನು. ಈಗ ನಾವು ಎಲ್ಲ ರ್ಯಾಲಿ ಇದೆ ನಮ್ದು, ಹೋಗ್ಬೇಕು. ನಾಳೆ ರ್ಯಾಲಿನೂ ಮಾಡ್ತೀವಿ. ನಾಳೆ ಮೋಸ್ಟ್ಲಿ ಗ್ರ್ಯಾಂಡ್ ರ್ಯಾಲಿ ಆಗುತ್ತೆ. ಹಿಂಗೆ ಮೋಟಿವೇಟ್ ಮಾಡ್ತಿದ್ರೆ ನಮ್ಗೆ ಇನ್ನೂ ಚೆನ್ನಾಗಿ, ಇನ್ನೂ ಜೋರಾಗಿ ಹೋಗ್ತೀವಿ ನಾವು. ಇದೇ ತರ ಅಂದ್ರೆ ದೇವ್ರು ಬಂದ್ರು ಕೂಡ ನಾನು ಕಣದಿಂದ ಹಿಂದೆ ಸರಿಯಲ್ಲ. ಇಲ್ಲ, ಅವರಿಗೆ ಹೈಕಮಾಂಡ್ ಇಲ್ಲ ಅವರು ಹೈಕಮಾಂಡ್ ಒತ್ತಡ ಇತ್ತು ಅವರಿಗೆ, ಹೈಕಮಾಂಡ್ ಐತೆ ಅವರಿಗೆ. ನನಗೆ ಇಂಡಿಪೆಂಡೆಂಟ್ ಯಾವ ಹೈಕಮಾಂಡ್ ಇಲ್ಲಲ್ಲ, ನನ್ನ ಡಿಸಿಷನ್ ಇಂಪಾರ್ಟೆಂಟ್. ಯಾವುದು ಅಲ್ಲ, ಅವರು ಕಾಂಗ್ರೆಸ್ ಪಾರ್ಟಿಯಿಂದ ಬ್ಲಾಕ್ ಮಾಡ್ತಿದ್ರು. ನಾನು ಯಾವ ಕಾಂಗ್ರೆಸ್ ಪಾರ್ಟಿನಲ್ಲೂ ಇಲ್ಲ, BJP-ನಲ್ಲೂ ಇಲ್ಲ, ಎಲ್ಲೂ ಇಲ್ಲ. ನಂದು ಯಾವ ಐಡೆಂಟಿ ಕಾರ್ಡು ಇಲ್ಲ ಸರ್.